ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣಸ್ ಪ್ರಪಂಚ. ಗಣೇಶ ಚತುರ್ಥಿ ಸೆಕೆಂಡ್ ಡೇ. ಇವತ್ತು ಸತ್ಯನಾರಾಯಣ ಪೂಜೆ ಇದೆ. ಬೆಳಗ್ಗೆಲ್ಲ ಬೇಗ ಇದ್ದು ಅಡುಗೆ ಗಿಡಿಗೆ ಎಲ್ಲ ಮುಗಿಸ್ಕೊಂಡು ಟೈಮ್ 9 ಗಂಟೆ ಆಗಿದೆ. ಪೂಜೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಗಡಿಬಿಡಿಯಲ್ಲಿ ಹಿಂಗೆ ಸ್ವಲ್ಪ ಸೀರೆನ ಉಟ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ರೆಡಿ ಆಗ್ಬೋದು ಅಂತ ಪೂಜೆ ಇವಾಗ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಹೋಗೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಇವತ್ತು ಯಾವ್ಯಾವ ರೀತಿ ಆಗುತ್ತೆ ಅಂತ. ಆಲ್ರೆಡಿ ಪೂಜೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಯಾಕಂದರೆ ಗಣಪತಿ ಇರುವಾಗ ಭಾಳ ಕಡೆ ಪೂಜೆನ ಅವರಿಗೂ ಹೇಳಿರ್ತಾರಲ್ವ, ಬೇಗ ಬೇಗನೆ ಮುಗಿಸ್ಕೊಂಡೋದ್ರೆ ಅವ್ರಿಗೂ ಸೆಟ್ ಆಗುತ್ತೆ ಅಂತ. ಬೆಳಗ್ಗೆ 9 ಗಂಟೆಗೇ ಬರ್ತೀನಿ ಅಂದಿದ್ರು. ಆಲ್ಮೋಸ್ಟ್ ನಾವೆಲ್ಲ ರೆಡಿ ಮಾಡಿನೇ ಇಟ್ಕೊಂಡು ಬಿಟ್ಟಿದ್ವಿ. 9 ಗಂಟೆ ಅಂತಂದರೆ ಬೇಗ ಬಂದು ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಪೂಜೆನ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವಾಗೇ ಕೂರಿಸಿ ಸತ್ಯನಾರಾಯಣ ಪೂಜೆನ ಮಾಡಿಸ್ತೀವಿ. ಯಾಕಂದರೆ ಮುಂದೆ ನಾವು ಮಾಡೋದಿದ್ದೇ ಇರುತ್ತೆ. ಇವಾಗ ಮನೆಯಲ್ಲಿ ದೊಡ್ಡವರು ಹಿರಿಯರು ಅವರಲ್ವ, ಅವರು ಪೂಜೆ ಕೂತ್ಕೊಳ್ಳಿ ಅಂತ ಅವ್ರ ಕಡೆನೇ ಮಾಡಿಸ್ತಾ ಇದ್ದೀವಿ. ಇವಾಗ ಸತ್ಯನಾರಾಯಣ ಕಥೆನ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ ಇವರು. ಸತ್ಯನಾರಾಯಣ ಆರಾಧನೆ ಮಾಡಬೇಕು, ನಿನ್ನ ಎಲ್ಲರಿರುವಂತಹ ಸಂಕಷ್ಟಗಳು ಕೂಡ ದೂರೀಕರಿಸಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಅದನ್ನ ಕೇಳಿದಂತಹ ಬ್ರಾಹ್ಮಣನು ಆ ಒಂದು ಪೂಜಾ ವಿಧಾನ ನನಗೆ ತಿಳಿದಿಲ್ಲ ಸ್ವಾಮಿ, ಹಾಗಿದ್ರೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ಕಾಲದಲ್ಲಿ ಆಚರಣೆ ಮಾಡಬೇಕು ಅಂತ ಕೇಳಿದಾಗ ದೇಶ ಕಾಲಾನುಸಾರೇಣ ಎಂಬುದಾಗಿ ಹೇಳ್ತಾರೆ. ಯಾವ ಕಾಲದಲ್ಲಿ ನಮಗೆ ಆ ಭಗವಂತನ ಆರಾಧನೆ ಮಾಡಬೇಕು ಅಂತ ಅನಿಸ್ತದೋ ಅವಾಗೆಲ್ಲವೂ ಕೂಡ ಭಗವಂತನನ್ನು ಆರಾಧಿಸುತ್ತದೆ. ವಿಶೇಷವಾಗಿ ಆಚರಣೆ ಮಾಡಬೇಕಾದ್ರೆ ಗೋಧಿ ಹಲವೆ, ತುಪ್ಪ, ಹಾಲು, ಬಾಳೆಹಣ್ಣು, ಸಕ್ಕರೆ ಎಲ್ಲವನ್ನ ಸಮನಾದಂತಹ ಪ್ರಮಾಣದ ಮಿಶ್ರಣವನ್ನು ಮಾಡಿ ಪ್ರಸಾದವನ್ನು ಸಿದ್ಧಗೊಳಿಸಬೇಕು, ಮಂಟಪವನ್ನು ಸಿದ್ಧಗೊಳಿಸಬೇಕು, ರಂಗೋಲಿಯಿಂದ ಅಲಂಕರಿಸಬೇಕು, ಕಲಶ ಸ್ಥಾಪನಾದಿಗಳನ್ನು ಮಾಡಬೇಕು, ಅವನ ಆವರಣ ದೇವತೆಗಳನ್ನು ಆವಾಹಿಸಬೇಕು. ಈ ರೀತಿಯಾಗಿ ಎಲ್ಲ ದೇವತೆಗಳನ್ನು ಆವಾಹಿಸಿ ಆ ಸತ್ಯನಾರಾಯಣ ಪ್ರಭುವನ್ನು ಪೂಜಿಸಬೇಕು ಎಂಬುದಾಗಿ ಸನ್ಯಾಸಿ ರೂಪಧಾರಿಯಾಗಿರುವಂತಹ ಭಗವಂತನು ಆ ಬ್ರಾಹ್ಮಣನಿಗೆ ಹೇಳ್ತಾನೆ. ಅದನ್ನ ಕೇಳಿದಂತಹ ಬ್ರಾಹ್ಮಣರು ಮನಸ್ಸಿನಲ್ಲಿ ಸತ್ಯವಾದಂತಹ ಸಂಕಲ್ಪವನ್ನು ತೋರಿಸ್ತಾನೆ. ಇವತ್ತಿನ ದಿವಸ ನಮಗೆ ಏನು ಭಿಕ್ಷಾ ದ್ರವ್ಯ ಲಭಿಸಲ್ಪಡುತ್ತೋ ಆ ಭಿಕ್ಷಾ ದ್ರವ್ಯದಿಂದ ಸತ್ಯನಾರಾಯಣ ಪೂಜೆಯನ್ನು ಆಚರಣೆ ಮಾಡ್ತೇನೆ ಎಂಬುದಾಗಿ. ಅದೇ ಪ್ರಕಾರವಾಗಿ ಭಿಕ್ಷಾಟನೆಗಾಗಿ ಹೋದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾದಂತಹ ದ್ರವ್ಯ ಲಭಿಸಲ್ಪಟ್ಟು ಆ ಎಲ್ಲ ದ್ರವ್ಯವನ್ನು ಮನೆಗೆ ತೆಗೆದುಕೊಂಡು ಬಂದು ತಮ್ಮ ಶಕ್ತಿಯಾನುಸಾರವಾಗಿ ಸತ್ಯನಾರಾಯಣನ ಆರಾಧಿಸಿ ದೇಹದಲ್ಲಿ ಸುಖವಾದಂತಹ ಜೀವನವನ್ನು ಸಾಗಿಸ್ತಾ ಇರುವಂತಹ ಸಂದರ್ಭ. ಒಮ್ಮೆ ಪೌರ್ಣಮಿಯ ದಿವಸ ಸತ್ಯನಾರಾಯಣ ನಮ್ಮನೆ ಪೂಜೆನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 2:30 ಆಗಿತ್ತು. ಅಷ್ಟೊತ್ತಿಗೆ ಇಲ್ಲಿ ಅಜ್ಜಿಯವ್ರ ಮನೆಗೆ ಕಾಕ ಕಾಕಿ ಅವ್ರು ಕೂರಿಸ್ತಾರಲ್ಲ, ಅಲ್ಲೂ ಸತ್ಯನಾರಾಯಣ ಪೂಜೆ ಇತ್ತು. ಅವರು ಕರೆದೋಗಿದ್ರು. ಅದಕ್ಕೆ ಅಲ್ಲಿಂದ ನಮ್ಮ ಮನೆದೆಲ್ಲ ಮುಗಿಸ್ಕೊಂಡು ಇಲ್ಲೂ ಸತ್ಯನಾರಾಯಣ ಪೂಜೆ ಎಲ್ಲ ಆಗಿತ್ತು. ನಾವು ಬಂದು ಕೈ ಮುಗಿದು ಪ್ರಸಾದನೆಲ್ಲ ತೊಗೊಂಡು ಸ್ವಲ್ಪ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಳು ನಮ್ಮ ಕಾಕನ ಮಗಳು. ಸಣ್ಣ ಮಕ್ಳಿಗೆ ಯಾವ ರೀತಿ ಅಲ್ಲ, ಏನೋ ಒಂದು ವಿಡಿಯೋ ಮಾಡ್ತಾಯಿದ್ರೆ ಫೋಟೋ ತೆಗಿತೀವಿ ಒಂಥರ ಖುಷಿ. ಅವರಿಗೆ ಫೋಟೋ ವಿಡಿಯೋದಲ್ಲಿ ಬರ್ತೀವಿ ಅಂತಲ್ಲ, ಮೊಬೈಲ್ ಬೇಕು ಕೈಯಲ್ಲಿ, ಆ ರೀತಿ ಆಗಿರುತ್ತೆ ಅವ್ರಿಗೆ. ಇದು ಗಣಪತಿ ಇವತ್ತು ವಿಸರ್ಜನೆ ಆಗುತ್ತೆ. ನಮ್ಮದು ಮತ್ತು ಇವ್ರದ್ದು ಸೇಮ್ 1.5 ದಿನದ್ದೇ ಗಣಪತಿ. ಮಮ್ಮಿ ಪಾಪ ಎಲ್ಲರೂ ಹಾಗೆ ನಾರ್ಮಲಾಗಿ ಮಾತಾಡ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಸಣ್ಣ ಮಕ್ಕಳಿಗೆ ಅಷ್ಟೇ ಊಟಕ್ಕೆ ಹೇಳಿದರು. ಅವರು ಬಂದು ಊಟನ ಮಾಡ್ತಾಯಿದ್ರು. ಎಲ್ರಿಗೂ ಬಡಿಸ್ತಾ ಇದ್ವಿ ಬೇಗ ಬೇಗ. ಅಂದರೆ ಟೈಮ್ ಭಾಳ ಆದರೆ ಮತ್ತೆ ಮಕ್ಕಳೆಲ್ಲ ಊಟ ಮಾಡೋದಿಲ್ಲ. 2:30 ಎಲ್ಲ 2 o'clock ಏನೋ ಆಗಿತ್ತಿರ್ಬೋದು. ನಾನು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಬಡಿಸೋಕೆಲ್ಲ. ಎಲ್ಲರೂ ಊಟ ಮಾಡ್ತಾಯಿದ್ರು. ಊರಿಂದ ಬೆಳಗಾಮಿಂದ ನಮ್ಮ ಕಾಕನ ಮಕ್ಕಳು ಬಂದಿದ್ದರು ಇಬ್ಬರು. ಇವ್ರು ಈ ಸೈಡು ಅವ್ನು ನೀರು ಗ್ಲಾಸ್ ಕುಡಿತಾ ಇದ್ದಾನೆ. ಅವ್ನು ಮತ್ತು ಅವ್ರ ಪಕ್ಕ ಕೂತ್ಕೊಂಡಿದ್ದು, ಅವ್ರ ಪಕ್ಕ ನಮ್ಮ ಯಜಮಾನ್ರು ಕೂತ್ಕೊಂಡಿದ್ರು. ಅವರೇ ನಮ್ಮ ಕಾಕನ ಮಕ್ಕಳು. ಅಲ್ಲೆಲ್ಲ ಕೂತ್ಕೊಂಡವರು ಇಲ್ಲೇ ನಮ್ಮ ಲೈನಲ್ಲಿರೋನೇ ಮಕ್ಕಳು ಅವರೆಲ್ಲ. ನಾನು ನಮ್ಮ ಕಾಕಿಯವರೆಲ್ಲ ಬಡಿಸ್ತಾಯಿದ್ರು. ನಮ್ಮ ಮಮ್ಮಿ ಫುಲ್ ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರಿಗೂ ಸುಸ್ತಾಗಿತ್ತು. ಯಾಕಂದರೆ ಕಾಲು ಒಂದು ಸ್ವಲ್ಪ ನೋವಿರೋದ್ರಿಂದ ಅಷ್ಟೊಂದು ಅವರಿಗೆ ಫಾಸ್ಟಾಗಿ ಆಗೋದಿಲ್ಲ ಇವಾಗ ಮೊದಲಿನಾಗೆ. ಎಲ್ಲನೂ ಬಡಿಸಿ, ಇದು ನಮ್ಮ ತಂಗಿ ವೈಷ್ಣವಿ ಕಸಿನ್ ಸಿಸ್ಟರ್, ಅವಳ ಕೈಗೆ ಸೆಟಪ್ ಮಾಡಿಕೊಟ್ಟಿರ್ತೀನಿ ಯಾವಾಗಲೂ ಏನಾದರೂ ವೀಡಿಯೋ ಮಾಡಬೇಕಾದ್ರೆ. ನಮ್ಮ ಕಾಕಿ ಅಂತ ಇದ್ದರು, ನಾನೇ ನಿಂತ್ಕೊಂಡಿದ್ದೀನಿ, ನಾನು ವೀಡಿಯೋದಲ್ಲಿ ಕಾಣಿಸ್ಬೇಕು ಅಂತ. ಅವಳು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫೋಟೋ ಅಲ್ಲ ಅಂತ ಅವ್ರ ಮಮ್ಮಿಗೆ ಅಂದ್ಲು. ಅದೊಂದು ಏನಾದರೂ ಫ್ಯಾಮಿಲಿ ಜೊತೆ ಮಜಾಕು ಮಸ್ತಿ ನಮ್ದು ಇದ್ದೇ ಇರುತ್ತೆ, ನಾರ್ಮಲ್ ಕಾಮನ್ ಆಗ್ಯದ್ದು ನಮಗೆ. ಅವ್ರದ್ದೆಲ್ಲ ಮಕ್ಕಳದ್ದು ಊಟ ಆದಮೇಲೆ ಅವರೆಲ್ಲ ಹೋದರು. ಅವ್ರದ್ದೆಲ್ಲ ಆದಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ. ನಮ್ಮ ಮಮ್ಮಿ ಅವರು ಅಂದರೆ ಆಮೇಲೆ ಮಾಡ್ತಿದ್ರು ಅವರು. ನಮ್ಮದು ಊಟ ಆದಮೇಲೆ ಅವ್ರಿಗೆ ಬಡಿಸ್ಬೋದಲ್ಲ, ಅದಕ್ಕೆ ನಾನು ಊಟಕ್ಕೆ ಕೂತ್ಕೊಂಡೆ. ಆಮೇಲೆ ನಮ್ಮ ಪಪ್ಪ ಕೂತ್ಕೊಂಡಿದ್ರು. ನಮ್ಮ ಪಪ್ಪ ಯಾವಾಗಿದ್ರು ನೈವೇದ್ಯನೇ ಊಟ ಮಾಡೋದು. ಇವಾಗ ಅಜ್ಜಿ ಮನೆಯಲ್ಲೂ ಗಣಪತಿ ಕೂರಿಸಿ 4 years ಆಯ್ತಿರ್ಬೋದು. ಆವಾಗಲಿಂದನೂ ಗಣಪತಿ ಪೂಜೆ ಆಯಿತು, ಸತ್ಯನಾರಾಯಣ ಪೂಜೆಗೆ ನಮ್ಮ ಮಮ್ಮಿ ಪಪ್ಪನೇ ಕೂತ್ಕೊಳ್ತಾರೆ, ನಮ್ಮ ಮಮ್ಮಿ ಪಪ್ಪನೇ ಮಾಡ್ತಾರೆ. ನಮ್ಮ ಕಾಕ ಕಾಕಿಗೂ ನಮ್ಮ ಮಮ್ಮಿ ಪಪ್ಪ ಹೇಳಿದ್ದಾರೆ, ನೀವು ಕೂತ್ಕೊಳ್ರಿ, ನೀವು ಪೂಜೆ ಮಾಡಿರಿ ಅಂತ. ಇಲ್ಲ, ನೀವು ದೊಡ್ಡವರಲ್ವಾ, ನೀವು ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರೇ ಪೂಜೆ ಮಾಡೋದು. ಆಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ನಮ್ಮ ಅತ್ತೆ ಇವರಿಗೆಲ್ಲ ಬಡಿಸ್ತಾಯಿದ್ರು. ಲಾಸ್ಟ್ ಇವರೇ ಊಟ ಮಾಡ್ತಾಯಿದ್ರು. ಫ್ಯಾಮಿಲಿ ಇದ್ದರೆ ಹೆಂಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಅಲ್ಲಿಂದ ಬಂದಮೇಲೆ ನಾನು ನಮ್ಮ ಮನೆಗೆ ಬರ್ರಿ ಎಲ್ಲರೂ ಪೂಜೆಗೆ ಅಂತ ಕರೆದು ಬಂದಿದ್ದೆ. ಅವರು ಮಮ್ಮಿ ಪಪ್ಪ, ನಮ್ಮ ಕಾಕಿ, ಸಣ್ಣ ಕಾಕಿ ಅವ್ರ ಮಮ್ಮಿ, ಇಬ್ಬರು ಅತ್ತೆ ಅವರೆಲ್ಲರೂ ಬಂದಿದ್ದರು. ಅವ್ರಿಗೊಂದು ಸ್ವಲ್ಪ ಟೀಗೆ ಎಲ್ಲ ಮಾಡಿಕೊಟ್ಟು
ಅವ್ರಿಗೂ ಕೂಡ ಮಾತಾಡಿಸ್ಕೊಂಡು ಅವ್ರಿಗೂ ಬಾಯ್ ಹೇಳಿದ್ವಿ. ಅಲ್ಲಿ ಕಾಕಿಯವ್ರ ಮನೆಗೆಲ್ಲ ಹೋಗಿ ಬಂದು ಒಂದು ಸ್ವಲ್ಪ ಭಾಳ ಹೊತ್ತೇನೆ ಆಯಿತು. ಆಮೇಲೆ ಮಮ್ಮಿಯವರು ಕಾಕಿಯವರೆಲ್ಲ ಬಂದಿದ್ದರು ಪೂಜೆಗೆ. ಅವರೆಲ್ಲ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ. ನಮ್ದು ಇವಾಗ ವಿಸರ್ಜನೆ ಇದೆ, 7 ಗಂಟೆಗೆ ಮಾಡಬೇಕು ಅಂತ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ ಗಡ್ಬಡಿ, ಅದಕ್ಕೆ ಒಂದು ಸ್ವಲ್ಪ ಬ್ರೇಕಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಇವತ್ತಿನ ಲುಕ್ ಈ ರೀತಿಯಾಗಿದೆ, ಇದನ್ನು ತೋರಿಸ್ಲಿಕ್ಕೆ ಟೈಮೇ ಇರಲಿಲ್ಲ. ನಮ್ಮ ಗಣಪತಿ ಬಪ್ಪನಿಗೆ ಇದು ನಮ್ಮ ಕಡೆಯಿಂದ ಲಾಸ್ಟ್ ಆರತಿ. ಈ ಆರತಿ ಆದಮೇಲೆ ವಿಸರ್ಜನೆಗೆ ಎಲ್ಲ ರೆಡಿ ಮಾಡಬೇಕು ನಾವು. ನಮ್ಮ ಕಡೆಯಿಂದ ಯಾವುದೇ ಏನೇ ತಪ್ಪಾಗಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಎಲ್ರದ್ದು ಚೆನ್ನಾಗಾಗಲಿ, ನಮಗೂ ಒಳ್ಳೆಯದಾಗಲಿ, ಮುಂದಿನ ವರ್ಷ ಮತ್ತೆ ಬೇಗ ಗಣಪತಿ ಬರಲಿ ಅಂತ ಬೇಡ್ಕೊಳ್ತಾ ಪೂಜೆನ ಚೆನ್ನಾಗಿ ಮುಗಿಸಿದ್ವಿ. ಗಣಪತಿನ ಅಳ್ಳಾಡಿಸಿ ಅದನ್ನು ಎಬ್ಬಿಸಿ ಕೆಳಗಡೆ ಮನೆ ಇರುತ್ತೆ, ಕೆಳಗಡೆ ಮನೆ ಮೇಲಿಟ್ಟು, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಅದರದ್ದು ಒಂದು ಬೇರೆ ಪದ್ಧತಿನೇ ಇರುತ್ತೆ. ಕೆಳಗಡೆ ಇಟ್ಟು ಆ ಚುರುಮುರಿ ಅದನ್ನೆಲ್ಲ ಇಟ್ಟು ಮೊಸರನ್ನ ಕೈಗೆಲ್ಲ ಕಟ್ಬಿಟ್ಟು ಪೂಜೆ ಮಾಡಿ ಕಳಿಸ್ತೀವಿ. ಗಣಪತಿ ಡೆಕೋರೇಷನು ಪ್ರಿಪ್ರೇಷನ್ ಮಾಡಿರಿ, ನೈವೇದ್ಯ ಮಾಡಿರಿ, ಅಡುಗೆ ಮಾಡಿರಿ, ಎಲ್ಲ ಓಡಾಟದಲ್ಲಿ ಗಣಪತಿ ಇರೋವರೆಗೂ ನೆಮ್ಮದಿ, ನಿಜವಾಗ್ಲೂ ಒಂಥರ ಖುಷಿಯಾಗುತ್ತೆ. ಗಣಪತಿ ಹೋದ್ಮೇಲೆ ಈ ಪ್ಲೇಸ್ ನೋಡೋದಕ್ಕೆ ಒಂಥರ ಬೇಜಾರು, ಏನೋ ಒಂಥರ ಖುಷಿ ಆಗಿರುತ್ತೆ. ಹೋದ್ಮೇಲೆ ನೋಡಿರಿ ಖಾಲಿ ಖಾಲಿ ಆಗಿಬಿಟ್ಟಿದೆ ಈ ಮನೆ. ಸತ್ಯನಾರಾಯಣ ಪೂಜೆಂದು ಎಲ್ಲ ಇದು ಮಾಡಿದ್ವಿ. ಗಣಪತಿನ ಇವತ್ತು ವಿಸರ್ಜನೆಗೆ ಮಾಡಿ ಬರ್ತಾ ಇದ್ದಾರೆ. ಒಂಥರ ಏನೋ ಬ್ಯಾಡ್ ಫೀಲಿಂಗ್ ಇದೆ. ಖುಷಿಯಾಗಿಯೇ ಕಳಿಸ್ಬೇಕು, ಆದರೂ ಒಂಥರ ಬೇಜಾರಾಗತ್ತೆ ಗಣಪತಿ ಇರುವಾಗ. ಎಲ್ಲ ಮನೆಯೆಲ್ಲ ತುಂಬಿರುತ್ತೆ. 2 ದಿನ ಏನು ಮಾಡಲಿ ಏನು ಬೇಡ ಹಂಗೆ ಅನಿಸ್ತಾ ಇರುತ್ತೆ ಗಣಪತಿಗೆ. ನಾಳೆ ಮತ್ತೆ ಬೇಗ ಇಡಬೇಕು, ನಾಳೆ ಇದರ ನೈವೇದ್ಯ ಮಾಡಬೇಕು, ಅಡುಗೆ ಮಾಡಬೇಕು ಅನ್ನೋದು. ಇವಾಗ ನಮ್ಮ ಮನೆದೆಲ್ಲ ಮುಗಿಸ್ಕೊಂಡು ನಾನಲ್ಲಿ ಅಜ್ಜಿ ಮನೆಗೆ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಅವ್ರದ್ದು ಈ ಸುಡು ಬತ್ತಿ ಅದನ್ನೆಲ್ಲ ಒಂದು ಸ್ವಲ್ಪ ಹಚ್ಬಿಟ್ಟು ಎಲ್ಲ ಮುಗಿಸಿದ್ವಿ. ಹಾಗೆ ಒಂದು ನಾರ್ಮಲ್ ಒಂದು ಸಣ್ಣ ಮಕ್ಕಳು ಹಂಗೆ ಅವರೆಲ್ಲ ಹಚ್ತಾಯಿದ್ರು. ನಾವು ಪಟಾಕ್ಷಿ ಅದು ಎಲ್ಲ ಹೊಡೆಯೋಕ್ಕಾಗೋದಿಲ್ಲ, ಮಳೆನೂ ಬರ್ತಾಯಿತ್ತು ಮತ್ತು ಪಟಾಕ್ಷಿಯಿಂದ ಒಂದು ಸ್ವಲ್ಪ ಹೆದರಿಕೆನೂ ಆಗುತ್ತೆ. ಸಣ್ಣ ಮಕ್ಕಳಲ್ವ, ನಾವು ಏನಾದರೂ ಹಚ್ಚೋಕೆ ಹೋದರೆ ಅವರು ಪಟಾಕ್ಷಿ ಅದು ಇದು ಕೇಳ್ತಾರೆ. ಅದಕ್ಕೆ ಅವ್ರ ಜೊತೆ ನಾವು ಸುರು ಬತ್ತಿನ ಹಚ್ಚೋದು ಚೆನ್ನಾಗಿರುತ್ತೆ. ಎಲ್ಲರೂ ಕಲರ್ದು ಸುರು ಬತ್ತಿನ ಹಚ್ಚಿದ್ವಿ. ಒಂದು ಸ್ವಲ್ಪ ಪೊಲ್ಯೂಷನ್ ಇತ್ತು, ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಪಟಾಕ್ಷಿ ಅದು ಎಲ್ಲ. ಮತ್ತು ಸಣ್ಣ ಮಕ್ಕಳು ಇದ್ರಲ್ವ, ನಾವು ಮಾತಾಡ್ಕೊಳ್ತಾ ಇದ್ವಿ. ಗಣಪತಿಗೆ ಕಲರ್ಸ್ ಲೈಟಿಂಗ್ಸು ಫೋಕಸ್ಸು ಬೇಡನೇ, ನಾವೇ ಇಷ್ಟು ಹಿಡ್ಕೊಂಡ್ರೆ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅಂತ. ಬ್ಯಾಕಲ್ಲಿ ಒಂದು ಸ್ವಲ್ಪ ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ. ಇವಾಗ ಫ್ರೀ ಆದ್ವಿ. ಗಣಪತಿ ವಿಸರ್ಜನೆ ಎಲ್ಲ ಮಾಡಿ ಆರತಿ ಎಲ್ಲ ಮುಗಿಸಿ 7 ಗಂಟೆಗೆ ಮಾಡಿದ್ವಿ. ಯಾಕಂದರೆ ಮತ್ತೆ ಮಳೆ ಒಂದು ತುಂಬ ಬರ್ತಾಯಿತ್ತು ನಮ್ಮ ಕಡೆ. ಸ್ವಲ್ಪ ಭಾಳ ಲೇಟ್ ಆದರೆ ಅಷ್ಟೊಂದು ಸರಿ ಆಗೋದಿಲ್ಲ, ಮತ್ತು ಕತ್ಲೆ ಇರುತ್ತಲ್ಲ, ಅದಕ್ಕೋಸ್ಕರ 7 ಗಂಟೆಗೆ ಆರತಿ ಮಾಡಿ 7:15ಗೆ ವಿಸರ್ಜನೆ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ 8:30 9 ಗಂಟೆ ಆಗಿತ್ತು ಮೇ ಬಿ. ಅಷ್ಟೊತ್ತಿಗೆ ಬಂದ್ವಿ. ಆದರೂ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು, ಅಂಥದ್ರಲ್ಲೇ ಮಾಡಿ ಬಂದ್ವಿ. ಏನೋ ಗಣಪತಿ ಹಬ್ಬ 2 ಡೇಸ್ ಇಷ್ಟು ಗಡ್ಬಡಿ. ಯಾಕಂದರೆ ಗಣಪತಿ ಹಬ್ಬ ಫಸ್ಟ್ ಪ್ರಿಪ್ರೇಷನ್ ಮಾಡೋದು, 2 ದಿನ ಗಣಪತಿ ಮತ್ತು ಸತ್ಯನಾರಾಯಣ ಪೂಜೆ ಅದೆಲ್ಲ ಒಮ್ಮೆ ಮಾಡಿಬಿಡ್ತೀವಲ್ಲ, ಫುಲ್ ಗಡ್ಬಡಿ, ಟಯರ್ಡ್. 2 ದಿನ 3 ದಿನ ಕಂಟಿನ್ಯೂಸ್ಲಿ ನಿದ್ದೆನೇ ಆಗಿಲ್ಲ ಈ ಸಲ. ಆದರೂ ಹಬ್ಬ ಗಣಪತಿ ಏನೋ ಫೆಸ್ಟಿವಲ್ ಇದ್ದರೆ ಅಷ್ಟೊಂದು ಜೋಶ್ ಇರುತ್ತಲ್ಲ ಮಾಡಬೇಕು ಅಂತ. ಆಮೇಲೆ ಟೈಮ್ ಪಾಸ್ ಮಾಡೋದು, ರೆಸ್ಟ್ ಮಾಡೋದು ಡೈಲಿ ಇದ್ದೇ ಇರುತ್ತೆ. ಗಣಪತಿ ಹೋಯ್ತು ಏನೋ ಒಂಥರ ಮನೆ ಖಾಲಿ ಆಗಿಬಿಡತ್ತೆ. ಗಣಪತಿ ಬಂದಾಗ ಎಷ್ಟು ತುಂಬ್ದಂಗಿರುತ್ತೆ ಪೂಜೆ ಎಲ್ಲ ಮಾಡೋದು. ಆ ಪ್ಲೇಸ್ ಆಮೇಲೆ ಗಣಪತಿ ಹೋದ್ಮೇಲೆ ಒಂಥರ ಖಾಲಿ ಆಗುತ್ತೆ, ಸ್ವಲ್ಪ ಬೇಜಾರು ಅನಿಸುತ್ತೆ. ಹಿಂಗೆ ಮನೆ ಎಲ್ಲ ತುಂಬ್ದಂಗೆ ಜಾತ್ರೆ ಇದ್ದಂಗೆ ಇರುತ್ತೆ ಗಣಪತಿ ಬಂದಾಗ. ಬರುವಾಗಲೂ ಅಷ್ಟು ಖುಷಿಯಿಂದನೇ ಬರ್ತಾನೆ, ಹೋಗುವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಟೈಮು 9:30 ಆಯಿತು, ಊಟ ಮಾಡಬೇಕು. ಸ್ವಲ್ಪ ಎಲ್ಲರೂ ಅರ್ಶಿನ ಕುಂಕುಮ ಅದನ್ನೆಲ್ಲ ಹಚ್ಚಿ ಫೇಸ್ ನಾನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಊಟ ಆಮೇಲೆ ಇವರಿಗೆಲ್ಲ ಊಟ ಬಡಿಸಿದ್ವಿ. ಇವ್ರ ಜೊತೆ ಸಣ್ಣ ಮಕ್ಕಳು ಕುತ್ಕೊಂಡ್ರು. ಅಂದರೆ ಬಾಳೆಯಲ್ಲಿ ಊಟ ಅಂತಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಏನೋ ಒಂಥರ ಖುಷಿ ವಾತಾವರಣ. ಬಾಳೆಯಲ್ಲಿ ಊಟ ಮಾಡೋದು ಅಮೃತಕ್ಕೆ ಸಮಾನ. ನನ್ನ ವಿಡಿಯೋ ಎಂಡ್ ಮಾಡೋ ಸಮಯ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.